ಹೇಳಿ ಮಾತಿಗೊಮ್ಮೆ ನನ್ನ ಕಡೆ ಅಂತಿದ್ದ ಮುತ್ತಿಯವರು ಅರಿವು ಇರಲಿ ಅಂಥೇಳಿ. ಅದಕ್ಕೆ ಇವರೆಲ್ಲ ತಾಯಂದ್ರು ಕೂಡ ಅವನ ಮಾತಿಗೆ ಹ್ಯಾಂಗೆ ಬೆರಗಾದ್ರೂ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ಮನುಷ್ಯನ ಸ್ವಭಾವ ಹೆಚ್ಚೆಚ್ಚಿಗಾಗಿ ಲೌಕಿಕದ ಕಡೆ ಭಾಳ ಹರಿತಿರ್ತದೆ. ನಾನು ಅಲ್ಲಿ ಕೂತ್ಕೊಂಡೆ, ಸ್ವಲ್ಪ ತಾಯಂದ್ರ ಕಡೆ ನೋಡಿದೆ, ಹೊಳ್ಳಕತ್ತಾರ ಗಳ 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 ಗಳ. ಏನರೇ ಮಂತ್ರ ಹುಡ್ಕೊಂಡು ಬಂದಾನೇವ ಅಂದೇನ. ಆ ಅಳುವು ನಗುರದೊಳಗೆ ಅವ ಏನು ಫೇಲ್ ಮಾತಾಡ ನಿಮ್ಗೆ ಯಾರಿಗೆ ಗೊತ್ತಾಗಿಲ್ಲದು. ಈಗ ಅದನ್ನು ನಿಮ್ಗೆ ಹೇಳಿ ನಾ ಹೋಗೀನಿ. ಏನದು ಹೇಳ್ಯಾರಂದ್ರೆ, ಗಂಡ ಮನೆಯಲ್ಲಿಲ್ಲ, ಮಿಲಿಟ್ರಿ ನೌಕರಿಗೆ ಹೋಗ್ಯಾನ, ಓಣ್ಯಾಗ ಒಬ್ಬಾಕಿ ಮುದುಕಿ ಮಗಳು ಕೇಳಿದ್ಲಂತ, ಯವ್ವ ಆಯಿ ನನ್ನ ಗಂಡ ಮಿಲಿಟ್ರಿ ಹೋಗ್ಯಾನ, ನಾ ಯಾರಿಗೆ ನಮಸ್ಕಾರ ಮಾಡಲಿ. ಮುದುಕಿ ಹೇಳ್ತು, ಫೋಟೋ ಇದ್ರಿಬೇಕಲ್ಲ ಮನ್ಯಾಗ, ಅದಕ್ಕೆ ನಮಸ್ಕಾರ ಮಾಡು ಅಂದ ಕೂಡಲೇ ಈಕಿ ಮಗಳು ಗಂಡ ಸೂಟಿ ಮಾಡ್ಕೊಂಡು ಬರೋ ತನಕ ಆ ಫೋಟೋಕ್ಕೆ ಸ್ವಲ್ಪ ಕಿರಿ ಇದ್ಲು, ಸ್ಟೂಲ್ ಇಟ್ಕೊಂಡು ನಮಸ್ಕಾರ ಮಾಡ್ತಿದ್ಲು. ಮತ್ತು ಅವ್ರು ಏನು ಹೇಳ್ಯಾರ್ರಿ, ಸದಾ ಅರಿವು ಇರ್ಬೇಕ್ರಿ ಮನುಷ್ಯನಲ್ಲಿ ಅಂತೇಳಿ. ಮೈನ ಸ್ಟೂಲ್ ನೆರ್ಮನವ್ರು ಒಯ್ದು ಬಳಕ ಗಂಡನೇ ಡೊಗ್ಗಿಸಿ ಮ್ಯಾಲೆ ನಿಂತು ಆಕಿ ಉದ ಕಡೆ ಬೆಳಗ್ತಳಂದ್ರೆ ಈಕಿನೆಲ್ಲ ಅರಿವಾದ ಇಲ್ಲತ್ತೀರಿ. ಹ್ಯಾಂಗಾರ ಹೇಳ್ತೇವ ಮಾಸ್ತರ, ಮೊದಲು ನಿನ್ನ ಬಲ್ಲಿ ಅರಿವಿಲ್ಲ. ನೀವು ಹಂಗೆ ನಗುದನ. ಅರಿವು ಅಂದ್ರೆ ಏನು? ಕೊರಳಿಗೆ ಮಾಂಗಲ್ಯ ಕಟ್ಟಿ ಮುಕ್ತಿ ಕೊಡತಕ್ಕಂಥ ಪತಿದೇವ ಅವನ ಫೋಟೋಕ್ಕೆ ಆರತಿ ಅಥವಾ ಉದಕಡಿ ಯಾವಾಗ ಬೆಳಗ್ತಾರ ಅನ್ನೋದು ನಿಮ್ಗೆ ಅರಿವದ? ಯಾವಾಗ ಬೆಳಗ್ತಾರೆ ಫೋಟೋಕ್ಕೆ ಆರತಿ? ಯಾವಾಗ? ಇವ ಇದ್ದಾಳಿಗೆ ಬೆಳಗಲ್ಕತ್ತಾನ. ಮನೆಯೊಳಗೆ ತಾಯಿ ತಂದಿ ಗಂಡ ತೀರಿದ ಬಳಿಕ ಅವನ ಹೆಸರು ಮೇಲೆ ನಮ್ಮ ಧರ್ಮದ ಪದ್ಧತಿ ಅದು, ಜಗಲಿ ಮ್ಯಾಗ ಇಟ್ಕೋಬೇಕು ಅಂಥೇಳಿ ಸತ್ತು ಎಷ್ಟೋ ದಿವಸಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವಾಗಲಿ ಅಂಥೇಳಿ ಅವನ ಮೂರ್ತಿ ಮಾಡಿ ಕುಡಿಸ್ಕೊಳ್ಳೋದು, ಫೋಟೋ ಮನ್ಯಾಗ ಹಚ್ಚಿ ಅವನು ವರ್ಷಕ್ಕೊಮ್ಮೆ ಪೂಜೆ ಮಾಡೋ ನೇಮ. ಗಂಡ ಮುಂದೇನ ಸೂಟಿ ಮ್ಯಾಗಿಂದ ಬಂದಾನ. ಹೌದು ಮೈನ ಗಂಡ ಬಂದ ಬಳಕ ಇನ್ನು ಅವನಿಗೆ ಕಾಲು ಬೀಳ್ಬೇಕ, ಏನ ಫೋಟೋಕ್ಕೆ ಬುದ ಕಡೆ ಬೆಳಗ್ತಳಂದ್ರೆ ಅದು ಅರಿವಿಗಿಡದತ್ರಿ, ಏನು ಅರಿವು ಇಲ್ದದತ್ರಿ? ಅದು ಹೇಳಿ, ನೀವು ಹೇಳ್ರಿ. ಈ ಮಾತವನೇ ನಾ ಎತ್ತು ತೋರಿಸ್ತಿಲ್ಲ. ಹಿಂಗೆ ಎಲ್ಲರೇ ಮತ್ತೆ ಮಗ ಮಾತಾಡ್ದಂದ್ರೆ ಫೇಲ್ ಆಗ್ಬಾರ್ದು ಅಂತ ಹೇಳಕತ್ತೀನಿ ಅಷ್ಟೇನ. ಹೌದು ಏನಪ್ಪ, ಅದಕ್ಕೆ ಅರಿವು ಮತ್ತು ಮರವು ಆರಂಭದಲ್ಲಿ ನಾ ಹೇಳೀನಿ, ಯಾವುದನ್ನ ಮರಿಬೇಕು, ಯಾವುದನ್ನ ಅರಿಬೇಕು. ಏನಪ್ಪ? ಯಾವುದನ್ನು ಮರಿಬೇಕು, ಯಾವುದನ್ನು ಅರಿಬೇಕು. ವಿಷಯಗಳ ಜ್ಞಾನವನ್ನ ಮರಿಬೇಕು. ಹೌದು. ವಿಶ್ವನಾಥನ ಪ್ರತ್ಯಕ್ಷ ಜ್ಞಾನವನ್ನ ಅರಿಬೇಕು. ಸೂತ್ರದಿದು. ಜೊತೆಗೆ ಇನ್ನೊಂದು ಮಾತು ಹೇಳ್ದ ನಮ್ಮ ಮಗ. ಏನ್ರಿಪ್ಪ? ಕೊಂಡ್ರು ಎಲ್ಲಿ ಹೋಗ್ಬೇಡ, ಹಸುವಾಗಿ ಅವ್ರು ಅವನಿಗೆ. ಪರವಾಗಿಲ್ಲ, ಅವನು ಅಕ್ಕಲು ಕೊಡ್ಕೊ ಹೋಗ್ಬೇಕು, ದೂರದ ಇಲ್ಲಿಂದ 100-150 ಕಿಲೋಮೀಟ್ರ. ತಮ್ಮ ಊಟ ಮಾಡಿ ಬರ್ರಿ ನೀವೆಲ್ಲ. ಅವ್ರಿಗೆ ಉಣಸವ್ರು ಹೋರಿಯಪ್ಪ ಯಾರು. ಆ ಗೌಡ್ರಿಗೆ ಹೋಯ್ರಿ ಊಟ ಕೊಡ್ಬೇಕು, ನಿಮಗೆ ನಿಮ್ಮ ಸಂಗಾಟ ಒಯ್ರಿ. ಇರಲಿ. ಒಂದು ಮಾತು ಏನು ಹೇಳಿದ್ರು ಅವ್ರಂದ್ರೆ, ಸೀತಾದೇವಿಗೆ ಲಕ್ಷ್ಮಣ 7 ಮಂಡಲ ಬರೆದಿದ್ದಾನೆ. ಹೌದು. ಅತ್ತಿಗೆ ಈ 7 ಮಂಡಲಗಳನ್ನು ದಾಟಿ ನೀನು ಬರಬೇಡ. ಆ ಬಳಿಕ ಸೀತಾ ಬರುವಂಥ ಪ್ರಸಂಗ ಬಂತು. ಅಕ್ಕಿ ಮರವಿಗೆ ಬಿದ್ದು ಬಂದಿರಲಿ, ತಲೆಯಾಗಿರಲಿ. ಮೊದಲು ಮರವಿಗೆ ಬಿದ್ದು ಬಂದಿಲ್ಲ.
ಮೈದುನನ ಆಜ್ಞಾ ಮೀರಿ ಬಂದಾಳೆ. ಹೌದು. ಅರು ಮರು ಬ್ಯಾರೆ, ಆಜ್ಞಾ ಬ್ಯಾರೆ. ಹೌದು ಗೌಡ್ರ ಗೆರಿ ಹಾಕ್ಯಾನ. ಅವ ನೆನಪದ ಹೆಜ್ಜೆ ಗೆರಿಗೆ ಬಲ್ಲಿ ಬಂತು ನಮ್ಮ ಪಾದ ಅಂದ್ರೆ ನಾನು ಮೈದನಲ್ಲಿ ಹೆಜ್ಜೆ ಹಾಕ್ಯಾನ ಇಡಬಾರ್ದಂತರೂ ಬರ್ತದೆ ಅದು. ಆದರೂ ಪ್ರಸಂಗ ಹಿಂಗದ. ಅತಿಥಿ ಮನಿಗೆ ಬಂದ ಬಳಕ ಅವ ಭಿಕ್ಷಾ ತಗೊಳ್ಳಾರ್ದನ ಹೋದ ಅಂದ್ರೆ ಪಾಪ ಬರ್ತದಂತೇಳಿ ತಿಳ್ಕೊಂಡು ಹೋದಳೆ ವಿನಃ ಸೀತೆ ಮರುವಿನಿಂದ ಹೋಗಲಿಲ್ಲ. ಹೌದು ಹೌದು ಹೌದು. ಇದನ್ನೆಲ್ಲ ಚಿಂತನೆ ಮಾಡೋದ್ರಿಂದ ನಿಮಗೆಲ್ಲರಿಗೂ ಒಳ್ಳೆಯ ಜ್ಞಾನ ಬರ್ತೈತಿ ಅಂತಕ್ಕಂಥ ಒಂದು ಉದ್ದೇಶಪರವಾಗಿ ಇಲ್ಲಿ ತನಕ ಅವನನ್ನು ನಾವು ಆಧಾರ ಇಟ್ಕೊಂಡು ಮಾತಾಡಿದ್ದೀವಿ. ಮತ್ತು ತಾಯಂದರು ಕೂಡ ತವ್ರ ಮನೆಗೆ ಬಂದ ಬಳಿಕ ಒಂದ್ಸರಿ ನೀರನ್ನು ಕೊಡುವಂಗಿರಬೇಕು ಅಂತ ಹೇಳಿದ್ದು ಮಾತಾ ನಿಜ. ಅದು ನಿಜ ಅದರಿ, ಖರೆ ಅದು. ತಾಯಂದ್ರಿಗೆ ಆ ರೀತಿ ಮರ್ಯಾದೆ ಮಾಡಬೇಕು. ಮತ್ತು ಪಿಟ್ಟಪ್ಪ ಈಗ ಹೆಣ್ಮಕ್ಳು ಅಣ್ಣತಮ್ಮರ ಜೋಡಿ ಪಾಲು ತಗೊಳಕತ್ತಾರ. ಹೌದ್ರಿಪ್ಪ ಹೌದು. ಕೋರ್ಟ್ನಾಗ ನ್ಯಾಯ ನಡೆದಾವ. ಈಗ ನಾನು ಗಂಡಾಗಿ ಹುಟ್ಟಿದಂದ್ರೆ ನನಗಾರ್ಧ ಪಾಲು ಸಿಗ್ತಿತ್ತು ಕೊಡು ಅಂತ. ಹಿಂಗೆ ಹೆಣ್ಮಕ್ಳು ಬಂದ್ರಂದ್ರೆ ಅವ್ರಿಗೆ ನೀರು ಕೊಡ್ಬೇಕು, ಏನು ಕೊಡ್ಬೇಕಪ್ಪ? ಇರಲಿ, ಸಂಸ್ಕೃತಿ ಪರಂಪರೆ ಅದ, ಅಣ್ಣ ತಂಗಿ ಬಾಂಧವ್ಯ ಅದ, ಅದನ್ನೆಲ್ಲ ನಾವು ಕಾಪಾಡಿಕೊಂಡು ಹೋಗೋಣ. ಭಾಳ ವಿಶೇಷವಾಗಿರತಕ್ಕಂಥ ಈ ಜಾತ್ರೆಯನ್ನು ತಾವು ಮಾಡಿದಿರಿ. ಹೌದ್ರಿಪ್ಪ ಹೌದು. ಈ ವರ್ಷ ಜಾತ್ರೆ 3-4 ದಿವಸಗಟ್ಲೆ ನಡೆದದ. ವರ್ಷ ಒಂದೇ ದಿನ ಆತಿತ್ತು. 5 ದಿನದಗಟ್ಲೆ ನಡೆದದಂದ್ರೆ ಇದ್ರ ಖರ್ಚು ಎಟ್ಟಿರ್ಬೋದು ಅನ್ನೋದು ನಾವು ವಿಚಾರ ಮಾಡಿದಂಥ ಮಾತದ. ನೀವೆಲ್ಲ ಯಾವುದಕ್ಕೂ ಲೆಕ್ಕ ಹಾಕದನ ವರ್ಷಕ್ಕೊಂದು ದಿವಸದ ಮಹಾ ಪವಿತ್ರ ದಿನ. ಹನುಮಾನ್ ಅಂತಂದ್ರೆ ದೊಡ್ಡ ದೇವರ. ಹೌದ್ರಿಪ್ಪ ಹೌದು. ಅವನ ಕಾರ್ಯಕ್ರಮ ನಮ್ಮಲ್ಲಿದ್ದಂಥ ಶಕ್ತಿಯನ್ನು ತನುಮನದಿಂದ ಮಾಡೋಣ ಅಂಥೇಳಿ ತಾವೆಲ್ಲ ಮಾಡಿದಿರಿ. ನಾನು ಕೂಡ ನಿಮಗೆಲ್ಲ ಆಶೀರ್ವಾದ ಮಾಡ್ತೀನಿ. ಜಾತ್ರೆನ ದೊಡ್ಡದಾಗಲಿ, ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀಲಿ. ಇದೇನು ಹೋಗ ಬರೋದು ರಸ್ತಾದ ಇದೆಲ್ಲ ಬಾಜಾರಾಗಲಿ ಅಂತ